ಪ್ರಯತ್ನ ಮಾಡ್ತಾ ಇದ್ದಾರೆ SIT ಮುಖಾಂತರ. ಆ SIT ರಿಪೋರ್ಟ್ ಇವತ್ತು ಕೇಳ್ತಾ ಇದ್ದಾರೆ, SITಗಳು ಅದು ಕೊಡ್ತಾ ಇಲ್ಲ. ಯಾಕಂದ್ರೆ ನಾಗಲಕ್ಷ್ಮಿ ಚೌಧರಿ ಅವರು ಇವತ್ತು ಅತ್ಯಂತ ಪ್ರಾಮಾಣಿಕ ಒಬ್ಬ ವ್ಯಕ್ತಿಪ್ಪ, ನಾವು ಅಲ್ಲಿ ಸತತ ಹೆಣ್ಮಕ್ಳ ಸಲುವಾಗಿ ಧ್ವನಿ ಇದ್ದೀವಿ ಅಂತೇಳಿ ಮಾತಾಡ್ತಾ ಇದ್ದಾರೆ. ಅದ ಈ ಸರ್ಕಾರದ ಇವ್ರದೇ ಸರ್ಕಾರದ ನಮ್ಮ DKC ಅವರು ಷಡ್ಯಂತ್ರ ಮುಚ್ಚಾಕ್ತಾ ಇದ್ದಾರೆ. ಇವು ಗುಂಡೂರಾಯರು ಅದೇ ರೀತಿಯಾಗಿ ಗುಂಡೂರಾಯರಪ್ಪ ಮಗ ದಿನೇಶ್ ಗುಂಡೂರಾಯರು. ಯಾಕೆ ಮಾತನ್ನು ಇವತ್ತು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, SITಗೆ ಮೊದಲು ಕೊಡಬೇಕಾಗಿದ್ದ ರಿಪೋರ್ಟನ್ನು ಅವ್ರು ಕೊಡಲಿ, ಅದರಲ್ಲಿ ಏನದ ಅನ್ನೋದು ಅವರು ಅಥೆಂಟಿಕ್ಕಾಗಿ ಹೇಳಿ. ಈಗ ಹೇಳ್ತಾ ಇದ್ದಾರೆ ನಮ್ಮ ವಕೀಲರ ಪ್ರಾಮಾಣಿಕರಾದ ವಕೀಲ ಧ್ವರಿರಾಜು ಅವರು ಮತ್ತು ಅದ್ಭುತವಾಗಿ ಮಾತಾಡುವಂಥ ಒಳ್ಳೆ ಬುದ್ಧಿವಂತ ಬಾಲನ್ನವರು ಅನೇಕರು ಇವತ್ತು ಸತ್ಯವನ್ನು ಹೊರಗೆ ಹಾಕಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ದಿಟ್ಟ ಇದೆಯ ಗಟ್ಟಿ ಮನಸ್ಸಿನ 13 ವರ್ಷದ ಹೋರಾಟ ಮಾಡೋದಂಥ ತಿಮರೋಡಿ ಇವತ್ತೊಬ್ಬ ನಾಯಕರಾಗಿ ಕಾಣ್ತಾ ಇದ್ದಾರೆ. ಈ ವಿಷಯದಲ್ಲ ಮಟ್ಟೇನವರು ಪಾಪ ಈ ನಮ್ಮ ತಿಮರೋಡಿ ಅವ್ರನ್ನ ಹೇಗಾದ್ರೂ ಅಲ್ಲಿದ್ದು ಓಡಿಸ್ಬೇಕು ಅಂತೇಳಿ ರಾಯಚೂರು ಗಟ್ಟಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು AC ಅವರು, ಅಲ್ಲಿ AC ಪುತ್ತೂರಿನ AC ಅವರು ಏನಂತ ಅಪರಾಧ ಮಾಡಿದ್ದಾರಪ್ಪ ಅವರು, ಎಷ್ಟು ಕೊಲೆಗಳನ್ನು ಮಾಡಿದ್ದಾರೆ, ಎಷ್ಟು ಅಲ್ಲಿ ಬೆಂಕಿಷ್ಟು ಕೆಲಸ ಮಾಡಿದ್ದಾರೆ, ಇವತ್ತು ಅವರು ಉತ್ತರ ಕೊಡಬೇಕಾಗಿದೆ. ಅದಕ್ಕೆ ಹೈಕೋರ್ಟಿಗೆ ಹೋಗ್ತಾ ಇದ್ದಾರೆ ಪಾಪ ಅವರು. ಅಂದ್ರೆ ಸತ್ಯ ಹೇಳೋರು ಈ ಪರಿಸ್ಥಿತಿ. ಅದಕ್ಕಾಗಿ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ನಾಗಲಕ್ಷ್ಮಿ ಚೌಧರಿ ಅವರು ಅಲ್ಲಿ ಏನದಪ್ಪ ನಮಗೆ ಕೊಡ್ರಿ ಅಂದಾಗ ಇನ್ನೂ ಕೊಟ್ಟಿಲ್ಲ. ಅದಕ್ಕೆ ಸರ್ಕಾರದಲ್ಲಿ ನೇಮಿತ ಆದಂತಹ ಸರ್ಕಾರದ ಮಾತುಗಳನ್ನು ಕೇಳುವಂತಹ SITಗೆ ಸರ್ಕಾರಿ ಹೆಡ್ ಇವತ್ತು ನಮ್ಮ ಶಾಲಿನಿ ರಜನೀಶ್ ಅವರಿಗೆ ಪತ್ರವನ್ನು ಕೊಡ್ತಾ ಇದ್ದಾರೆ, ಕಳಿಸಿದ್ದಾರೆ. ನಮಗೆ SIT ರಿಪೋರ್ಟ್ ಬೇಕು ಅಂತೇಳಿ. ಈ ಸಂಕ್ರಮಣ ಕಾಲದಲ್ಲಿ ಸಂಕ್ರಮಣದಿಂದ ಇದೇನಾದರೂ ಸಿಕ್ಕಿತ. ಯಾಕಂದ್ರೆ ಈ ಸಂದರ್ಭದಲ್ಲಿ ಸಂಕ್ರಾಂತಿ ನಮ್ಮ ಎದುರಲ್ಲಿ ಬಂದು ನಿಂತದೆ. ಇವತ್ತು ಆ ಸಂಕ್ರಾಂತಿ ಸಂದರ್ಭದಲ್ಲಿ ಸತ್ಯ ಹೊರಗೆ ಬಂದಿದ್ದ ರಿಪೋರ್ಟ್, SIT ರಿಪೋರ್ಟ್ ನಮ್ಮ ಲಕ್ಷ್ಮಿಯವ್ರಿಗೆ, ನಾಗಲಕ್ಷ್ಮಿಯವ್ರಿಗೆ ಸಿಕ್ಕಿತ. ಇವೆಲ್ಲ ಪ್ರಶ್ನೆಗಳು. ಈ ದಿಶೆಯಲ್ಲಿ ಸರ್ಕಾರ ಆದಷ್ಟು ಬೇಗನೆ SITಯಿಂದ ಆ ರಿಪೋರ್ಟ್ ಕೊಡಿಸುವಂಥ ಕೆಲಸ ಆಗಬೇಕು. ಶಾಲಿನಿಯವರು ಅದನ್ನು ಮಾಡ್ತಾರೆ. ಯಾಕೆ ಅವರು ಪ್ರಾಮಾಣಿಕ ಅಧಿಕಾರಿಯಿಂದ ನಾವು ಕೇಳಿದ್ದೀವಿ. ಈ ದಿಸೆಯಲ್ಲಿ ಸತ್ಯ ಹೊರಗೆ ಬರಲಿ, ಏನನ್ನೋದು ಹೊರಗೆ ಬರಲಿ, ಆ ಸತ್ಯಕ್ಕೆ ಚಾಲನೆ ಸಿಗಲಿ ಅಂತ ಹೇಳ್ತಾ ಮಕರ ಸಂಕ್ರಮಣದ ಈ ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯ ಹೇಳ್ತಾ, ಈ ಸಂಕ್ರಮಣ ಸಂದರ್ಭದಲ್ಲಿ, ಬದಲಾವಣೆ ಸಂದರ್ಭದಲ್ಲಿ ಅಟ್ಲೀಸ್ಟ್ ಧರ್ಮಸ್ಥಳದಲ್ಲಿ ಈ ಎಲ್ಲ ಹತ್ಯೆ, ಅತ್ಯಾಚಾರ, ಕಬಳಿಕೆ, ಭೂ ಕಬಳಿಕೆ, ಮೀಟರ್ ಬಿಟ್ಟಿಗಳಿಗೆ ಅಂತ್ಯ ಆದೀತ ಅಂತ ಯೋಚನೆ ಮಾಡ್ತಾ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸರ್ಕಾರದಿಂದ H60 ನ್ಯೂಸ್ ಅರ್ಥಾತ್ ಸತ್ಯದ ಕೈಗಳಲ್ಲಿ ವಂದನೆಗಳು.